Hello students, welcome back to NAP BSc channel. Last video ಅಲ್ಲಿ types of solvent extraction ಅನ್ನ ಕಲ್ತಿದ್ದೀರಾ. Batch extraction ಅಂದ್ರೆ ಏನು, continuous extraction ಅಂದ್ರೆ ಏನು, what is the choice of solvent for solvent extraction ಅನ್ನೋದನ್ನ ಕಲ್ತಿದ್ದೀರಾ. ಈ ವಿಡಿಯೋ ಅಲ್ಲಿ what are the applications of solvent extraction, solvent extraction ನ ಯಾವ ಫೀಲ್ಡ್ ಅಲ್ಲಿ ಅಪ್ಲೈ ಮಾಡ್ತಾರೆ ಅನ್ನೋದನ್ನ ನೀವು ನೋಡ್ತೀರಾ. ಅದರಲ್ಲಿ there are two major important applications in your syllabus. ಒಂದು extraction of iron ಮತ್ತೆ extraction of copper. Let us see both and understand them. So let's start. Extraction of iron 3 plus. Iron 3 plus na hege extract ಮಾಡಬೇಕು. Okay na? So hege andre by using solvent extraction method. ಅದರಲ್ಲಿ what is the procedure ಅನ್ನೋದನ್ನ ಕೇಳ್ತಾ ಇರ್ತಾರೆ. So let us see. Iron 3 can be extracted from 1% solution of 8-hydroxyquinoline in chloroform. 8-hydroxyquinoline 1 gram in chloroform, 100 ml chloroform ಅಲ್ಲಿ 1 gram of 8-hydroxyquinoline solution ಇರುತ್ತಲ್ವಾ, ಆ ಸೊಲ್ಯೂಷನ್. ಸೊ ಆ ಸೊಲ್ಯೂಷನ್ ನ ಯಾವ ಒಂದು ಸೊಲ್ಯೂಷನ್ ಇಂದ ಐರನ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಇದೀವೋ ಆ ಸೊಲ್ಯೂಷನ್ ಗೆ ಮಿಕ್ಸ್ ಮಾಡಿ ನಾವೇನ್ ಮಾಡ್ಬೇಕಾಗುತ್ತೆ, ಡಬಲ್ ಎಕ್ಸ್ಟ್ರಾಕ್ಷನ್ ನ ಮಾಡಿದಾಗ ಸೊ ದ pH ಮಸ್ಟ್ ಬಿ ಅರೌಂಡ್ 2 to 10 ಬಿಕಾಸ್ 2 to 2.5 pH ಅಲ್ಲಿ ಬೇರೆ ಅಯಾನ್ಸ್ ಯಾವ್ದಾವ್ದು ಇರುತ್ತೆ, ನಿಕಲ್ ಆಗ್ಬೋದು, ಕೋಬಾಲ್ಟ್ ಆಗ್ಬೋದು, ಸೀರಿಯಂ ಆಗ್ಬೋದು, ಅಲ್ಯೂಮಿನಿಯಂ ಆಗ್ಬೋದು, ಇವ್ ಯಾವ್ದು ಇಂಟರ್ಫಿಯರ್ ಮಾಡಲ್ಲ ಐರನ್ ಎಕ್ಸ್ಟ್ರಾಕ್ಷನ್ ಅಲ್ಲಿ. ಓಕೆನಾ. ಸೊ ಇದರ ಮೇಲಿನ pHs ಅಲ್ಲಿ ಐರನ್ಸ್ ಡಿಫ್ರೆಂಟ್ ಅಯಾನ್ಸ್ ಕೂಡ ಬರುತ್ತೆ ಐರನ್ ಜೊತೆಗೆ. ಓಕೆನಾ. ಸೊ ಐರನ್ ಯಾವ ಫಾರ್ಮ್ ಅಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದ್ರೆ ಇನ್ ದ ಫಾರ್ಮ್ ಆಫ್ ಐರನ್ ಆಕ್ಸಿನೇಟ್ ಫಾರ್ಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಐರನ್ ಆಕ್ಸಿನೇಟ್ ಡಾರ್ಕ್ ಕಲರ್ಡ್ ಇರುತ್ತೆ. ಓಕೆನಾ. ಕ್ಲೋರೋಫಾರ್ಮ್ ಸೊಲ್ಯೂಷನ್ ಗೆ ಆ ಸೊಲ್ಯೂಷನ್ ನ ಮಿಕ್ಸ್ ಮಾಡಿದ ತಕ್ಷಣ ಇಮಿಡಿಯೇಟ್ ರಿಯಾಕ್ಷನ್ ಆಗಿ ಸೊ ಡಾರ್ಕ್ ಕಲರ್ ಸೊಲ್ಯೂಷನ್ ಫಾರ್ಮ್ ಆಗುತ್ತೆ. ಆ ಡಾರ್ಕ್ ಕಲರ್ ಸೊಲ್ಯೂಷನ್ ಐರನ್ ಆಕ್ಸಿನೇಟ್. Iron oxalate is dark colored in chloroform and it absorbs at 470 nanometers. So this is the important. 470 nanometers ಅಲ್ಲಿ iron oxalate absorption ಮಾಡುತ್ತೆ. We'll also use spectrophotometric methods ಇದರಲ್ಲಿ. ಬರೀ solvent extraction ಇಂದ ನಾವು ಕಂಡುಹಿಡಿಯಕ್ಕಾಗಲ್ಲ. ಲಾಸ್ಟ್ ಅಲ್ಲಿ ನಾವು ಸ್ಯಾಂಪ್ಲಿಂಗ್ ಅಂತ ಮಾಡ್ತೀವಿ, ಅಲ್ಲಿ ನಾವು spectrophotometric methods ನ ಯೂಸ್ ಮಾಡ್ತೀವಿ. ಓಕೆನಾ. What is the procedure for iron extraction ಅನ್ನೋದನ್ನ ನೋಡೋಣ. So we must weigh out 0.0226 grams of hydrated ammonium iron 3 sulfate. That means ammonium iron 3 sulfate ಏನಿರುತ್ತೆ ಅದು ವಾಟರ್ ಮಾಲಿಕ್ಯೂಲ್ಸ್ ಜೊತೆ ಅಸೋಸಿಯೇಟ್ ಆಗಿರುತ್ತಲ್ಲ ಅಂತ ಕ್ರಿಸ್ಟಲ್ಸ್ ನ ತಗೋಬೇಕಾಗುತ್ತೆ. And dissolve in 1 liter of water. 1 liter ಅಲ್ಲಿ 0.0226 grams of hydrated ammonium iron 3 sulfate ಅನ್ನ ಹಾಕಿ ನಾವು ಡಿಸಾಲ್ವ್ ಮಾಡಬೇಕಾಗುತ್ತೆ. ಓಕೆನಾ. ಈ ಒಂದು ಡಿಸಾಲ್ವ್ ಮಾಡಿದಂತ ಸೊಲ್ಯೂಷನ್ ನ 50 ml ಅಲ್ಲಿ 100 ಮೈಕ್ರೋಗ್ರಾಮ್ಸ್ ಆಫ್ ಐರನ್ ಇರುತ್ತೆ. ಓಕೆನಾ. 50 ml ಅಲ್ಲಿ 100 ಮೈಕ್ರೋಗ್ರಾಮ್ಸ್ ಆಫ್ ಐರನ್ ಇದ್ರೆ ಹೌ ಮಚ್ ಇಸ್ ದೇರ್ ಇನ್ 1 ಲೀಟರ್, ಯು ಕಮೆಂಟ್. ಓಕೆನಾ. ನೆಕ್ಸ್ಟ್, ಪ್ಲೇಸ್ 50 ml ಆಫ್ ದ ಸೊಲ್ಯೂಷನ್ ಇನ್ 100 ml ಸೆಪರೇಟರಿ ಫನಲ್. ಸೊ ಈ ಒಂದು ರಿಸಲ್ಟೆಂಟ್ 1 ಲೀಟರ್ ಸೊಲ್ಯೂಷನ್ ಏನ್ ಫಾರ್ಮ್ ಮಾಡಿರ್ತೀವಿ ಆ 1 ಲೀಟರ್ 50 ml ತಗೊಂಡು ಆ 50 ml ನ ನಾವ್ ಏನ್ ಮಾಡ್ಬೇಕಾಗುತ್ತೆ, ಒಂದು 100 ml ಸೆಪರೇಟರಿ ಫನಲ್ ಗೆ ಹಾಕ್ಬೇಕಾಗುತ್ತೆ. ವಿ ಹ್ಯಾವ್ ಟು ಟ್ರಾನ್ಸ್ಫರ್. ಅದಕ್ಕೆ 50 ml ಆಫ್ ಸೊಲ್ಯೂಷನ್ ಜೊತೆಗೆ 10 ml ಆಫ್ 1% ಆಕ್ಸೈನ್ ಸೊಲ್ಯೂಷನ್ ಇನ್ ಕ್ಲೋರೋಫಾರ್ಮ್. 1 ಗ್ರಾಮ್ ಆಫ್ ಆಕ್ಸೈನ್ ನ 100 ಗ್ರಾಮ್ಸ್ ಆಫ್ ಕ್ಲೋರೋಫಾರ್ಮ್ ಅಲ್ಲಿ ಏನ್ ಡಿಸಾಲ್ವ್ ಮಾಡಿರ್ತೀವಿ ಆ ಸೊಲ್ಯೂಷನ್ ನ 10 ml ಇದಕ್ಕೆ ಹಾಕ್ಬೇಕಾಗತ್ತೆ. ಯಾವುದಕ್ಕೆ? 50 ml ಆಫ್ ಸೊಲ್ಯೂಷನ್ ಏನಿರುತ್ತೆ ಇದಕ್ಕೆ 10 ml ಆಫ್ ಆಕ್ಸೈನ್ ಸೊಲ್ಯೂಷನ್ ಹಾಕ್ಬೇಕಾಗತ್ತೆ. And when we shake for 1 minute ಏನಾಗುತ್ತೆ, ಲೇಯರ್ಸ್ ಸೆಪರೇಟ್ ಆಗುತ್ತೆ. ಓಕೆನಾ. ಸೊ ಅವಾಗ ನಾವೇನ್ ಮಾಡ್ಬೇಕಾಗತ್ತೆ, we have to separate the chloroform layer. So we have to separate the chloroform layer. Then we must transfer a portion of the latter. ಇನ್ನೇನ್ ಮಿಕ್ಕಿರುತ್ತೋ ಅದನ್ನ 1 centimeter absorption cell ಅಥವಾ ಕುವೆಟ್ ಅಥವಾ ಟೆಸ್ಟ್ ಟ್ಯೂಬ್ ಏನಿರುತ್ತೆ ಅದಕ್ಕೆ ನಾವು ಏನ್ ಮಾಡ್ಬೇಕಾಗತ್ತೆ, ಹಾಕ್ಬೇಕಾಗತ್ತೆ. ಓಕೆನಾ. 1 cm³ absorption cell ಅದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ಕೋತೀವಿ. We must determine the absorbance at 470 nanometers because iron oxalate to 470 nanometers ಅಲ್ಲಿ ಮಾತ್ರ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ರೈಟ್. ಸೊ 470 nanometers ಅಲ್ಲಿ ಸ್ಪೆಕ್ಟ್ರೋಫೋಟೋಮೀಟರ್ ಅಲ್ಲಿ ನಾವು ಇಟ್ಟಾಗ ಸೊ ಅದೇನಾದ್ರು ಅಬ್ಸಾರ್ಬೆನ್ಸ್ ತೋರಿಸ್ತು ಅಂದ್ರೆ ಓಕೆನಾ. ಸೊ ಯೂಸಿಂಗ್ ದಿಸ್ ಸೊಲ್ಯೂಷನ್ as blank or ರೆಫರೆನ್ಸ್ ಆದ್ರೂ ಅನ್ಕೊಳ್ಳಿ, ಬ್ಲಾಂಕ್ ಆದ್ರೂ ತಗೊಳ್ಳಿ. ಸೊ ಇದನ್ನ ನಾವು ಇದ್ ಮಾಡಿದಾಗ ಏನಾಗುತ್ತೆ, ಸೊ ನಮ್ಗೆ ವಿಲ್ ಗೆಟ್ ಸಮ್ ಅಬ್ಸಾರ್ಬೆನ್ಸ್ ವ್ಯಾಲ್ಯೂ. 470 nanometer ಐರನ್ ಆಕ್ಸಿಲೇಟ್ ಇದೆ ಅನ್ನೋದಕ್ಕೆ ಒಂದು ಅಬ್ಸಾರ್ಬೆನ್ಸ್ ಸಿಗುತ್ತೆ. ಓಕೆನಾ. ವಿ ಹ್ಯಾವ್ ಟು ರಿಪೀಟ್ ದ ಸೇಮ್ ಎಕ್ಸ್ಟ್ರಾಕ್ಷನ್ ವಿತ್
ಫರ್ದರ್ 10 ml of 1% ಆಕ್ಸಿಜನ್ ಸೊಲ್ಯೂಷನ್. 50 ml ಗೆ ಮತ್ತೆ ಇನ್ನ ಒಂದು 10 ml 10 ಹಾಕಿರ್ತೀವಲ್ಲ ಅದಕ್ಕೆ ಮತ್ತೆ ಇನ್ನ ಒಂದು 10 ml ಅಷ್ಟು ಹಾಕ್ಬೇಕಾಗತ್ತೆ ಆಕ್ಸಿಜನ್ ಸೊಲ್ಯೂಷನ್. ಹಾಕ್ಬಿಟ್ಟು ಏನ್ ಮಾಡ್ಬೇಕಾಗತ್ತೆ, ದ ಸೇಮ್ ಪ್ರೊಸೀಜರ್ ಇಸ್ ಫಾಲೋಡ್. ಸೊ ಏನ್ ಮಾಡ್ತೀವಿ, ಲೇಯರ್ ಸೆಪರೇಟ್ ಆಗೋದಕ್ಕೆ ಬಿಡ್ತೀವಿ. ಸೊ ಅದಾದ್ಮೇಲೆ ಲ್ಯಾಟರ್ ನ ಸೆಪರೇಟ್ ಮಾಡ್ಕೊಂಡು ಸೊ 1 cm ಅಬ್ಸಾರ್ಪ್ಷನ್ ಸೆಲ್ ಗೆ ಹಾಕಿ ನಾವೇನ್ ಮಾಡ್ಬೇಕಾಗತ್ತೆ, ಮತ್ತೆ ಏನ್ ಮಾಡ್ತೀವಿ ನಾವು ಅಬ್ಸಾರ್ಬೆನ್ಸ್ ನ ಮಾಡ್ತೀವಿ. ವಿಲ್ ಡೂ ದಿಸ್ ಅಂಟಿಲ್ ಅಬ್ಸಾರ್ಬೆನ್ಸ್ ವ್ಯಾಲ್ಯೂ 0 ಬರೋವರೆಗೂ ನಾವೇನ್ ಮಾಡ್ತೀವಿ, ಅಬ್ಸಾರ್ಬೆನ್ಸ್ ವ್ಯಾಲ್ಯೂ 0 ಬರೋವರೆಗೂ ನಾವೇನ್ ಮಾಡ್ತೀವಿ, ಸೊ ಈ ಪ್ರೋಸೆಸ್ ನ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಓಕೆನಾ. ರಿಪೀಟ್ ದ ಎಕ್ಸ್ಪೆರಿಮೆಂಟ್ ಯೂಸಿಂಗ್ 50 ml of iron solution in presence of 100 micrograms of aluminum ion and 100 micrograms of nickel ion at pH 2 and measure the absorbance. ಬೇರೆ ಅಯಾನ್ಸ್ ಪ್ರೆಸೆನ್ಸ್ ಅಲ್ಲಿ ನಾವು ಈ ಎಕ್ಸ್ಪೆರಿಮೆಂಟ್ ನ ಮಾಡಿದಾಗ ಸೊ ಎಫೆಕ್ಟಿವ್ ಸೆಪರೇಷನ್ ನಮ್ಗೆ ಆಗುತ್ತೆ. ಸೊ ಈಗ ಇಷ್ಟೊತ್ತು ನಾವು ಐರನ್ ಆಕ್ಸಿನೇಟ್ ಫಾರ್ಮ್ ಆಯ್ತು ಅಲ್ವಾ. ಸೊ ಬೇರೆ ಅಯಾನ್ಸ್ ಇದ್ದಾಗ ಸೊ ಸರ್ಟೆನ್ ಪ್ರಾಡಕ್ಟ್ಸ್ ನಮ್ಗೆ ಫಾರ್ಮ್ ಆಗುತ್ತೆ ಐರನ್ ಆಕ್ಸಿನೇಟ್ ಜೊತೆಗೆ. ಓಕೆನಾ. So by doing this process, we can confirm that an effective separation has been achieved. Okay, once again procedure na repeat ಮಾಡ್ಬಿಡ್ತೀನಿ. So 0.0226 grams of ammonium 3, so ammonium iron 3 sulfate crystals na 1 liter of water ಅಲ್ಲಿ dissolve ಮಾಡ್ತೀವಿ. ಸೊ ಅದಾದ್ಮೇಲೆ 50 ml of solution ನ 100 ml funnel ಅಲ್ಲಿ ತಗೋತೀವಿ. ಸೊ ಅದಕ್ಕೆ 10 ml of 1% oxygen solution in chloroform ಹಾಕ್ಬಿಟ್ಟು ಶೇಕ್ ಮಾಡ್ತೀವಿ. ಲೇಯರ್ ಸೆಪರೇಟ್ ಆಗುತ್ತೆ. ಸೊ ಕ್ಲೋರೋಫಾರ್ಮ್ ಲೇಯರ್ ನ ತೆಗಿತೀವಿ. ಸೊ ಇನ್ ಮಿಕ್ಕಿರೋದನ್ನ 1 cm ಅಬ್ಸಾರ್ಪ್ಷನ್ ಸೆಲ್ ಗೆ ಹಾಕ್ತಿವಿ. ಅಬ್ಸಾರ್ಪ್ಷನ್ ಅನ್ನ 470 ನ್ಯಾನೋಮೀಟರ್ಸ್ ಗೆ ಸೆಟ್ ಮಾಡಿ ಸ್ಪೆಕ್ಟ್ರೋಫೋಟೋಮೀಟರ್ ಅಲ್ಲಿ ಡಿಟರ್ಮೈನ್ ಮಾಡ್ತೀವಿ. ಓಕೆನಾ. ಸೊ ಡಿಟರ್ಮೈನ್ ಮಾಡಿದಾಗ ನಮ್ಗೆ ಒಂದು ವ್ಯಾಲ್ಯೂ ಸಿಗುತ್ತೆ ಸೇಮ್ ಎಕ್ಸ್ಟ್ರಾಕ್ಷನ್ ನ. ಸೊ ಅದೇ ಒಂದು ಸೊಲ್ಯೂಷನ್ ಮತ್ತೆ 10 ml of 1% ಆಕ್ಸಿಜನ್ ಸೊಲ್ಯೂಷನ್ ಹಾಕಿ ಮತ್ತೆ ಏನಾಗುತ್ತೆ, ಕ್ಲೋರೋಫಾರ್ಮ್ ಲೇಯರ್ ಸೆಪರೇಟ್ ಆಗುತ್ತೆ. ಆ ಲೇಯರ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಮತ್ತೆ ಬಂದಿರೋ ಅಂತದನ್ನ 1 cm ಅಬ್ಸಾರ್ಪ್ಷನ್ ಸೆಲ್ ಗೆ ಹಾಕ್ಬಿಟ್ಟು ಮತ್ತೆ ಏನ್ ಮಾಡ್ತೀವಿ, ನಾವು ಅಬ್ಸಾರ್ಪ್ಷನ್ ಅನ್ನ ಚೆಕ್ ಮಾಡ್ತೀವಿ. ಅಬ್ಸಾರ್ಪ್ಷನ್ ಅನ್ನ ಚೆಕ್ ಮಾಡಿದಾಗ ಸೊ ಅಂಟಿಲ್ ವಿ ಡೂ ದಿಸ್ ಅಂಟಿಲ್ ಸೊ ಆಲ್ ದ ಐರನ್ ಇಸ್ ಎಕ್ಸ್ಟ್ರಾಕ್ಟೆಡ್, ಅಬ್ಸಾರ್ಬೆನ್ಸ್ ವ್ಯಾಲ್ಯೂ 0 ತೋರಿಸುತ್ತೆ. ಅಲ್ಲಿಗೆ ದೇರ್ ಇಸ್ ನೋ ಐರನ್ ಲೆಫ್ಟ್ ಅಂತ. ಸೊ ಓಕೆನಾ. ಈ ಎಕ್ಸ್ಪೆರಿಮೆಂಟ್ ನ 50 ml ಆಫ್ ಐರನ್ ಸೊಲ್ಯೂಷನ್ ಜೊತೆಗೆ ನಾವು ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ನಿಕಲ್ ಅಯಾನ್ಸ್ ಅಥವಾ ಅಲ್ಯೂಮಿನಿಯಂ ಅಯಾನ್ಸ್ ಸೊ ನಾವು ಅಬ್ಸಾರ್ಬೆನ್ಸ್ ನ ಚೆಕ್ ಮಾಡ್ತೀವಿ. ಸೊ ಅದನ್ನ ಅನ್ನೋನ್ ಅಂತ ತಗೋತೀವಿ. ಕನ್ಫರ್ಮ್ ದಟ್ ಅಂಡ್ ಎಫೆಕ್ಟಿವ್ ಸೆಪರೇಷನ್ ಹ್ಯಾಸ್ ಬಿನ್ ಅಚೀವ್ಡ್. ಬಂದಿರೋ ಅಂತದನ್ನ ಎಫೆಕ್ಟಿವ್ ಸೆಪರೇಷನ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ದಿಸ್ ಇಸ್ ಎಕ್ಸ್ಟ್ರಾಕ್ಷನ್ ಆಫ್ ಐರನ್ 3+. ಓಕೆನಾ. ತುಂಬಾ ಕೇಳ್ತಾ ಇರ್ತಾರೆ, ಎಕ್ಸ್ಪ್ಲೈನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಐರನ್ 3+ ಯೂಸಿಂಗ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಮೆಥಡ್ ಅಂತ. ಓಕೆನಾ. ಸೊ ನೆಕ್ಸ್ಟ್ ಸೊ ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್. ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್ ಸ್ವಲ್ಪ ಕಾಂಪ್ಲೆಕ್ಸ್ ಪ್ರೋಸೆಸ್. ಇಲ್ಲಿ ಕೊಲಾಯ್ಡಲ್ ಸಸ್ಪೆನ್ಷನ್ ಫಾರ್ಮ್ ಆಗುತ್ತೆ, ಒಂದು ಸಸ್ಪೆನ್ಷನ್ ಫಾರ್ಮ್ ಆಗುತ್ತೆ. ಆ ಸಸ್ಪೆನ್ಷನ್ ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಏನಪ್ಪಾ ಯಾವ ಸೊಲ್ಯೂಷನ್ ನಾವು ಇಲ್ಲಿ ತಗೋತೀವಿ ಅಂದಾಗ ಸೊ ಸೋಡಿಯಂ ಡೈಥಯೋಕಾರ್ಬಮೇಟ್, ಕಾರ್ಬೋನೇಟ್ ಅಲ್ಲ ಕಾರ್ಬಮೇಟ್, ಸೋಡಿಯಂ ಡೈಥಯೋಕಾರ್ಬಮೇಟ್ ಅನ್ನೋ ಸೊಲ್ಯೂಷನ್ ನ ವೀಕ್ಲಿ ಅಸಿಡಿಕ್ ಅಥವಾ ಅಮೋನಿಕಲ್ ಸೊಲ್ಯೂಷನ್ ಆಫ್ ಕಾಪರ್ ಸೊಲ್ಯೂಷನ್ ಜೊತೆಗೆ ಲೋ ಕಾನ್ಸಂಟ್ರೇಷನ್ ಅಲ್ಲಿ ಹಾಕಿದಾಗ ಸೊ ಬ್ರೌನ್ ಕಲರ್ ಕೊಲಾಯ್ಡಲ್ ಸಸ್ಪೆನ್ಷನ್ ಫಾರ್ಮ್ ಆಗುತ್ತೆ. ಆ ಸಸ್ಪೆನ್ಷನ್ ಯಾವುದು, ಕಾಪರ್ ಡೈಥಯೋಕಾರ್ಬಮೇಟ್. ಸೊ ಸೋಡಿಯಂ ಇರೋಂಥದ್ದು ಇಟ್ ಇಸ್ ರಿಪ್ಲೇಸ್ಡ್ ಬೈ ಕಾಪರ್. ಸೋಡಿಯಂ ನ ಕಾಪರ್ ರಿಪ್ಲೇಸ್ ಮಾಡಿ ಒಂದು ಬ್ರೌನ್ ಕಲರ್ ಸಸ್ಪೆನ್ಷನ್ ಫಾರ್ಮ್ ಆಗುತ್ತೆ. ಬ್ರೌನ್ ಕಲರ್ ಇಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಕಾಪರ್. ಸೊ ಈ ಸಸ್ಪೆನ್ಷನ್ ನ ನಾವು ಆರ್ಗ್ಯಾನಿಕ್ ಸಾಲ್ವೆಂಟ್ ಯೂಶಲಿ ಕ್ಲೋರೋಫಾರ್ಮ್ ಅಥವಾ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಥವಾ ಬ್ಯೂಟೈಲ್ ಅಸಿಟೇಟ್ ಈ ರೀತಿಯಂತ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಜೊತೆಗೆ ಟ್ರೀಟ್ ಮಾಡಿದಾಗ ಸೊ ಅಂಡ್ ವಿಲ್ ಅನಲೈಸ್ ಇಟ್ ಸ್ಪೆಕ್ಟ್ರೋಫೋಟೋಮೆಟ್ರಿಕಲಿ. ಸೊ ಇದು ಅಬ್ಸಾರ್ಬೆನ್ಸ್ ಯಾವ ಒಂದು ರೇಂಜ್ ಅಲ್ಲಿ ತೋರಿಸುತ್ತೆ ಅಂದ್ರೆ ಬಿಟ್ವೀನ್ 435 ಅಂಡ್ 560 ನ್ಯಾನೋಮೀಟರ್ಸ್ ಇಷ್ಟರಲ್ಲಿ ನಮ್ಗೆ ಒಂದು ಅಬ್ಸಾರ್ಬೆನ್ಸ್ ಬರ್ತಾ ಇರುತ್ತೆ. ಓಕೆನಾ. ಸೊ ಹೆವಿ ಮೆಟಲ್ಸ್ ಏನಿರುತ್ತೆ ಲೈಕ್ ಕಾಪರ್ ಅಂತದ್ದು ಸೊ ಏನಾಗುತ್ತಪ್ಪ ಅಂದ್ರೆ ಸೊ ಸಾಲ್ಯುಬಲ್ ಪ್ರಾಡಕ್ಟ್ಸ್ ನ ಫಾರ್ಮ್ ಮಾಡುತ್ತೆ. ಹೆವಿ ಮೆಟಲ್ಸ್ ಆಲ್ವೇಸ್ ಫಾರ್ಮ್ ಸಾಲ್ಯುಬಲ್ ಪ್ರಾಡಕ್ಟ್ಸ್ ವಿಚ್ ಆರ್ ವೈಟ್ ಅಥವಾ ಕಲರ್ಡ್ ಇರುತ್ತೆ. ಸೊ ಇದು ಸ್ಲೈಟ್ಲಿ ಸಾಲ್ಯುಬಲ್ ಆಗುತ್ತೆ. ಓಕೆನಾ. ಸೊ ನಾವು ಯಾವ ರೀತಿ ಅಂತ ರಿಯೇಜೆಂಟ್ ನ ತಗೋತೀವಿ ಅನ್ನೋದ್ರ ಮೇಲೆ ಎಷ್ಟು ನಾವು ಕಾಪರ್ ನ ಎಕ್ಸ್ಟ್ರಾಕ್ಟ್ ಮಾಡಬಹುದು ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆನಾ. ಸೊ ಮೋಸ್ಟ್ಲಿ ಸಾಲ್ಯುಬಲ್ ಆಗುವಂತದನ್ನ ತಗೊಂಡಾಗ ನಮ್ಗೆ ಏನಾಗುತ್ತೆ, ಈಲ್ಡ್ ಕಮ್ಮಿ ಬರುತ್ತೆ. ಓಕೆನಾ. ಸೊ ಮೋಸ್ಟ್ಲಿ ಸಾಲ್ಯುಬಲ್ ಆಗಿದ್ದಾಗ ಈಲ್ಡ್ ಕಮ್ಮಿ ಸಿಗುತ್ತೆ. ಸೊ ಸಾಲ್ಯುಬಲ್ ಆಗಿಲ್ಲ ಅಂದಾಗ ಓಕೆನಾ, ಸಾಲ್ಯುಬಲ್ ಆಗಿಲ್ಲ ಅಂದಾಗ ನಮ್ಗೆ ಈಲ್ಡ್ ಏನಾಗುತ್ತೆ ಜಾಸ್ತಿ ಸಿಗ್ತಾ ಹೋಗುತ್ತೆ.
The selectivity of the reagent may be improved by using masking agent. So particularly masking agents ಅಂತ ಹೇಳಿದಾಗ EDTA ನ ನಾವು ಜನರಲ್ ಆಗಿ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇದು ಏನ್ ಮಾಡುತ್ತಪ್ಪ, EDTA ಏನ್ ಮಾಡುತ್ತಪ್ಪ ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ EDTA ಏನ್ ಮಾಡುತ್ತಪ್ಪ ಅಂದ್ರೆ, ಸೊ ಈ ಕಾಪರ್ ಡಿಸಾಲ್ವ್ ಆಗೋದಕ್ಕೆ ಬಿಡಲ್ಲ. ಹೆವಿ ಮೆಟಲ್ಸ್ ಕಾಪರ್ ಅಲ್ವಾ ಇಲ್ಲಿ ತಗೊಂಡಿರೋದು, ಸೊ ಇದನ್ನ ಡಿಸಾಲ್ವ್ ಆಗೋದಕ್ಕೆ ಬಿಡಲ್ಲ. EDTA ನೇ ಸೆಲ್ಫ್ ಡಿಸಾಲ್ವ್ ಆಗ್ಬಿಡುತ್ತೆ, ಡಿಕಂಪೋಸ್ ಆಗ್ಬಿಡುತ್ತೆ. ಲೋ pH ಇದ್ದಾಗ ಡಿಸಾಲ್ವ್ ಆಗಿ ಕಾಪರ್ ನ ಡಿಸಾಲ್ವ್ ಆಗೋದಕ್ಕೆ ಬಿಡಲ್ಲ. ಅದರಿಂದ ನಮ್ಗೆ ಏನಾಗುತ್ತೆ, ಸೊ ಹೈ yield ಆಫ್ ಕಾಪರ್ ನಮ್ಗೆ ಸಿಗ್ತಾ ಹೋಗುತ್ತೆ. What is the procedure? So let us see. Dissolve 0.0393 grams of pure copper sulfate pentahydrate crystals. So pure copper sulfate pentahydrate crystals na 0.0393 grams ಅಷ್ಟು 1 liter of water ಅಲ್ಲಿ dissolve ಮಾಡಿದಾಗ 1 liter of water ನ ಒಂದು ಫ್ಲಾಸ್ಕ್ ಅಲ್ಲಿ, ಗ್ರಾಜುಯೇಟೆಡ್ ಫ್ಲಾಸ್ಕ್ ಅಲ್ಲಿ ತಗೊಂಡು ನಾವೇನ್ ಮಾಡ್ಬೇಕಾಗುತ್ತೆ, dissolve ಮಾಡ್ತೀವಿ. Then we have to pipette 10 ml of this solution into a beaker. 100 ml beaker ಅಲ್ಲಿ 10 ml of this solution ಅನ್ನ ನಾವು ತಗೋತೀವಿ. ಓಕೆನಾ? ಸೊ ಈ 10 ml of this solution ನ ನಾವು ತಗೊಂಡಾಗ ಸೊ ಏನಾಗುತ್ತೆ, ಅದಕ್ಕೆ 5 ml of 25% citric acid solution ನ ಹಾಕ್ತೀವಿ. ಏನಕ್ಕೆ ಅಂತ ಹೇಳ್ತೀನಿ. ಸೊ ಇದಕ್ಕೆ 10 ml of solution ಗೆ 25% citric acid solution 5 ml ಹಾಕ್ತೀವಿ. ಅದ್ರ ಜೊತೆಗೆ ಡೈಲ್ಯೂಟ್ ಅಮೋನಿಯಾ ಸೊಲ್ಯೂಷನ್, ಆ ಸಿಟ್ರಿಕ್ ಆಸಿಡ್ ನ ಅಮೋನಿಯಾ ಅಲ್ಲಿ ಡಿಸಾಲ್ವ್ ಮಾಡಿರೋಂತ ಸೊಲ್ಯೂಷನ್ ಹಾಕ್ತಿವಿ. ಓಕೆನಾ? ಇನ್ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಫ್ ಅಮೋನಿಯಾ ಈ ಸೊಲ್ಯೂಷನ್ ಅನ್ನ ಬಾಯ್ಲ್ ಮಾಡ್ತೀವಿ. ರಿಸಲ್ಟೆಂಟ್ ಸೊಲ್ಯೂಷನ್ ನ ಇನ್ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಫ್ ಅಮೋನಿಯಾ ಆಡ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ, ಬಾಯ್ಲ್ ಮಾಡ್ತೀವಿ. ಸೊ ಆಲ್ಟರ್ನೇಟಿವ್ಲಿ ಈ ತರ ಬಾಯ್ಲ್ ಮಾಡ್ದಿರ ಇದ್ರು pH ಅನ್ನ ನಾವು ಬೇಸಿಕ್ ಆಗಿ ಇಟ್ಕೋಬೇಕಾಗುತ್ತೆ. 8.5 ಅಷ್ಟು pH ಇಟ್ಕೊಂಡಾಗ ಸೊ ಅದಕ್ಕೆ 15 ml ಆಫ್ 4% EDTA ಸೊಲ್ಯೂಷನ್ ಹಾಕಿ ಕೂಲ್ ಮಾಡ್ತೀವಿ. ಓಕೆನಾ? ಕೂಲ್ ಮಾಡಿದ್ಮೇಲೆ ಒಂದು ಸೆಪರೇಟರಿ ಫನಲ್ ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಸೆಪರೇಟರಿ ಫನಲ್ ಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಅದಕ್ಕೆ 10 ml ಆಫ್ 2% ಸೊಲ್ಯೂಷನ್ ಆಫ್ ಸೋಡಿಯಂ ಡೈಇಥೈಲ್ ಡೈಥಿಯೋಕಾರ್ಬಮೇಟ್ ಸೊಲ್ಯೂಷನ್ ಹಾಕ್ತಿವಿ. 10 ml ಆಫ್ ದಿಸ್ ಸೊಲ್ಯೂಷನ್ ಹಾಕ್ಬಿಟ್ಟು ಶೇಕ್ ಮಾಡ್ತೀನಿ. ಸೊ ಶೇಕ್ ಮಾಡಿದಾಗ ಯೆಲ್ಲೋ ಬ್ರೌನ್ ಕಲರ್ ಡೆವಲಪ್ ಆಗುತ್ತೆ. ಓಕೆನಾ? ಸೊ ಅದಾದ್ಮೇಲೆ ಪೆಪೆಟ್ 20 ml ಆಫ್ ಬ್ಯೂಟೈಲ್ ಅಸಿಟೇಟ್, ಒಂದು ಆರ್ಗ್ಯಾನಿಕ್ ಸಾಲ್ವೆಂಟ್ ಬೇಕಲ್ವಾ. ಸೊ ಆರ್ಗ್ಯಾನಿಕ್ ಸಾಲ್ವೆಂಟ್ ನಾನಿಲ್ಲಿ ಬ್ಯೂಟೈಲ್ ಅಸಿಟೇಟ್ ತಗೋತೀನಿ. ಓಕೆನಾ? 20 ml ಆಫ್ ಬ್ಯೂಟೈಲ್ ಅಸಿಟೇಟ್ ನ ಫನಲ್ ಗೆ ಹಾಕಿ ಶೇಕ್ ಮಾಡ್ತೀನಿ. ಶೇಕ್ ಮಾಡಿದಾಗ ಏನಾಗುತ್ತೆ, ಆರ್ಗ್ಯಾನಿಕ್ ಲೇಯರ್ ಯೆಲ್ಲೋ ಕಲರ್ ಬರುತ್ತೆ. ಓಕೆನಾ? ಅಲ್ಲಿಗೆ ಸಾಲ್ವೆಂಟ್ ಮೂವ್ ಆಗ್ತಿದೆ ಅಂತ, ಸಾರಿ ಸಾಲ್ಯೂಟ್ ಮೂವ್ ಆಗ್ತಿದೆ ಅಂತ. ಓಕೆನಾ? ಸಾಲ್ಯೂಟ್ ಮೂವ್ ಆಗ್ತಿದೆ ಅಂದ್ರೆ ಯೆಲ್ಲೋ ಕಲರ್ ಬರುತ್ತೆ. ಸೊ ಅದಾದ್ಮೇಲೆ ರೆಸ್ಟಿಂಗ್ ಬಿಡ್ತೀವಿ ಸೆಪರೇಟ್ ಆಗೋದಕ್ಕೆ. ಕೂಲ್, ಶೇಕ್ ಫಾರ್ 15 seconds ಅಂಡ್ ಅಲೋ ಟು ಸೆಪರೇಟ್ ಆಗೋದಕ್ಕೆ ಬಿಡ್ತೀವಿ. ಸೊ ಎರಡೂ ಲೇಯರ್ಸ್ ನಾವೇನ್ ಮಾಡ್ತೀವಿ, ಸೆಪರೇಟ್ ಮಾಡ್ತೀವಿ. ಮೇನ್ಲಿ ನಮ್ಗೆ ಲೋಯರ್ ಎಕ್ವೇಸ್ ಲೇಯರ್ ನ ತಗೊಂಡು ಅದಕ್ಕೆ 20 ml ಆಫ್ ಸಲ್ಫ್ಯೂರಿಕ್ ಆಸಿಡ್ ಸೊಲ್ಯೂಷನ್ ನ ಹಾಕಿ ಶೇಕ್ ಮಾಡ್ತೀವಿ. ಓಕೆನಾ? ಅಗೇನ್ ಆರ್ಗ್ಯಾನಿಕ್ ಲೇಯರ್ ಏನಾಗುತ್ತೆ, ಸೆಪರೇಟ್ ಆಗುತ್ತೆ. ಸೊ ಈ ಬಂದಿರೋಂತ ಸೊಲ್ಯೂಷನ್ ನ ನಾವು ಅಬ್ಸಾರ್ಬೆನ್ಸ್ ನ 560 ನ್ಯಾನೋಮೀಟರ್ಸ್ ಗೆ ಚೆಕ್ ಮಾಡ್ತೀವಿ. 1 cm³ ಅಬ್ಸಾರ್ಪ್ಷನ್ ಸೆಲ್ ತಗೊಂಡು ಅದಕ್ಕೆ ಏನು ಬಂದಿರೋಂತ ಸೊಲ್ಯೂಷನ್ ನ ಹಾಕಿ 560 ನ್ಯಾನೋಮೀಟರ್ಸ್ ಸೆಟ್ ಮಾಡಿ ಸ್ಪೆಕ್ಟ್ರೋಫೋಟೋಮೀಟರ್ ಅಲ್ಲಿ ನಾವೇನ್ ಮಾಡ್ತೀವಿ, ಅಬ್ಸಾರ್ಬೆನ್ಸ್ ನ ನೋಡ್ತೀವಿ. ಓಕೆನಾ? ಸೊ ಅಬ್ಸಾರ್ಬೆನ್ಸ್ ಅನ್ನ ನೋಡಿದಾಗ ಸೊ ಆಲ್ ದ ಕಾಪರ್ ಇಸ್ ರಿಮೂವ್ಡ್ ಇನ್ ಒನ್ ಎಕ್ಸ್ಟ್ರಾಕ್ಷನ್ ಅಲ್ಲಿ ರಿಮೂವ್ ಆಗಿರುತ್ತೆ. ರಿಪೀಟ್ ದ ಎಕ್ಸ್ಪೆರಿಮೆಂಟ್ ವಿತ್ ಪ್ರೆಸೆನ್ಸ್ ಆಫ್ 1 ಮೈಕ್ರೋಗ್ರಾಮ್ಸ್ ಆಫ್ ಐರನ್. ಸೊ ಅಬ್ಸಾರ್ಬೆನ್ಸ್ ನ 560 ನ್ಯಾನೋಮೀಟರ್ಸ್ ಅಲ್ಲಿ 1 ಸೆಂಟಿಮೀಟರ್ ಅಬ್ಸಾರ್ಪ್ಷನ್ ಸೆಲ್ ಅಲ್ಲಿ ನೋಡಿದಾಗ ಸೊ ನಮ್ಗೆ 0 ಅಬ್ಸಾರ್ಬೆನ್ಸ್ ಬಂದಿದೆ ಅಂದ್ರೆ ಒಂದೇ ಎಕ್ಸ್ಟ್ರಾಕ್ಷನ್ ಅಲ್ಲಿ ಕಾಪರ್ ರಿಮೂವ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ಇರೋ ಮಿಕ್ಕಿರೋ ಸೊಲ್ಯೂಷನ್ ಗೆ ಅಬ್ಸಾರ್ಬೆನ್ಸ್ 0 ಬಂದಿದೆ ಅಂದ್ರೆ ಆಲ್ ದ ಕಾಪರ್ ಇಸ್ ರಿಮೂವ್ಡ್. ಇಲ್ಲ ಅಂದ್ರೆ ವಿ ಹ್ಯಾವ್ ಟು ಡೂ ಇಟ್ ಒನ್ಸ್ ಮೋರ್. ಓಕೆನಾ? ಸೊ ಅಗೈನ್ ನಾನು ಪ್ರೊಸೀಜರ್ ನ ಒಂದ್ಸತಿ ಐ ವಿಲ್ ಜಸ್ಟ್ ರೀಕ್ಯಾಪ್ ಇಟ್. ಸೊ 0.0393 grams of copper sulfate pentahydrate crystals ನ 1 liter of water ಅಲ್ಲಿ ಡಿಸಾಲ್ವ್ ಮಾಡ್ತೀವಿ. 10 ml of this solution is taken in a beaker. 5 ml of citric acid solution which is dissolved in ammonia ಅಲ್ಲಿ ಡಿಸಾಲ್ವ್ ಆಗಿರೋಂತ ಸೊಲ್ಯೂಷನ್ ನ ಇದಕ್ಕೆ ಆಡ್ ಮಾಡ್ತೀವಿ. ಇನ್ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಫ್ ಅಮೋನಿಯಾ ಬಾಯ್ಲ್ ಮಾಡ್ತೀವಿ. ಇದಾಗ್ಲಿಲ್ಲ ಅಂದ್ರೆ we adjust the pH to 8.5 and we'll add 50 ml of 4% EDTA solution. ಕೂಲ್ ಮಾಡ್ತೀವಿ. ಕೂಲ್ ಮಾಡಿದ್ಮೇಲೆ ಸೆಪರೇಟರಿ ಫನಲ್ ಗೆ ಹಾಕ್ತಿವಿ. ಇದಕ್ಕೆ 10 ml ಆಫ್ ಸೋಡಿಯಂ ಡೈಇಥೈಲ್ ಡೈಥಿಯೋಕಾರ್ಬಮೇಟ್ ಸೊಲ್ಯೂಷನ್ ಹಾಕಿ ಶೇಕ್ ಮಾಡ್ತೀವಿ. ಒಂದು ಯೆಲ್ಲೋ ಬ್ರೌನ್ ಕಲರ್ ಬರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಆರ್ಗ್ಯಾನಿಕ್ ಸಾಲ್ವೆಂಟ್ 20 ml ಬ್ಯೂಟೈಲ್ ಅಸಿಟೇಟ್ ಆಗ್ಬೋದು, ಕಾರ್ಬನ್ ಟೆಟ್ರಾಕ್ಲೋರೈಡ್ ಆಗ್ಬೋದು, ಸೊ ಯಾವ್ದೋ ಒಂದು ಆರ್ಗ್ಯಾನಿಕ್ ಸಾಲ್ವೆಂಟ್ ನ
20 ml ಅಷ್ಟು ಹಾಕಿ ಶೇಕ್ ಮಾಡ್ತೀವಿ 30 ಸೆಕೆಂಡ್ಸ್ಗೆ. ಓಕೆನಾ? ಶೇಕ್ ಮಾಡಿದ್ಮೇಲೆ ಆರ್ಗ್ಯಾನಿಕ್ ಲೇಯರ್ಗೆ ಯೆಲ್ಲೋ ಕಲರ್ ಬರುತ್ತೆ. ಓಕೆನಾ? ಸೊ ಅದಾದ್ಮೇಲೆ 15 ಸೆಕೆಂಡ್ಸ್ಗೆ ನಾವು ಅದನ್ನ ಸೆಪರೇಟ್ ಆಗೋದಕ್ಕೆ ಬಿಟ್ಟು ಸೆಪರೇಟ್ ಮಾಡ್ತೀವಿ ಎರಡು ಲೇಯರ್ಸ್ನ. ಸೊ ಏಕ್ವಿಯಸ್ ಲೇಯರ್ನ ತಗೊಂಡು ಅದಕ್ಕೆ ಲೋಯರ್ ಏಕ್ವಿಯಸ್ ಲೇಯರ್ ಅಲ್ಲಿ ಇನ್ನೇನಾದ್ರು ಮಿಕ್ಕಿದ್ರೆ ಅದನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ 5% ಸಲ್ಫ್ಯೂರಿಕ್ ಆಸಿಡ್ ಸೊಲ್ಯೂಷನ್ ಹಾಕಿ ಶೇಕ್ ಮಾಡ್ತೀವಿ. ಸೊ ಅದ್ರಲ್ಲಿ ಮಿಕ್ಕಿರುವಂತ ಕಾಪರ್ ಡಿಸ್ಟ್ರಾಯ್ ಆಗ್ಲಿ ಅಂತ. ಓಕೆನಾ? ಸೊ ಅದಾದ್ಮೇಲೆ ಕೂಲ್ ಮಾಡ್ತೀವಿ. ಸೊ ಆ ಒಂದು ಮಿಕ್ಕಿರೋಂತ ಏಕ್ವಿಯಸ್ ಲೇಯರ್ಗೆ ಅಬ್ಸಾರ್ಬೆನ್ಸ್ ನ ನಾವು ಚೆಕ್ ಮಾಡಿದಾಗ ಅಬ್ಸಾರ್ಬೆನ್ಸ್ 0 ಬಂತು ಅಂದ್ರೆ, ಸೊ 0 ಬಂತು ಅಂದ್ರೆ ಆಲ್ ದ ಕಾಪರ್ ಇಸ್ ಎಕ್ಸ್ಟ್ರಾಕ್ಟೆಡ್ ಇನ್ ಒನ್ ಎಕ್ಸ್ಟ್ರಾಕ್ಷನ್, ಆಲ್ ದ ಕಾಪರ್ ಇಸ್ ರಿಮೂವ್ಡ್ ಅಂತ ಅರ್ಥ. ಸೊ ಇಲ್ಲ ಅಂದ್ರೆ ದೇರ್ ಇಸ್ ಮೋರ್ ಕಾಪರ್ ಲೆಫ್ಟ್ ಅಂತ ಅರ್ಥ. ಸೊ ನೋ ಇಂಟರ್ಫಿಯರೆನ್ಸ್ ಕ್ಯಾನ್ ಬಿ ಡಿಟೆಕ್ಟೆಡ್. ಅಲ್ಲಿ ಬಂದಂಗೆ ಇಲ್ಲಿ ಅಯಾನ್ಸ್ ನಮಗೆ ಇಂಟರ್ಫಿಯರೆನ್ಸ್ ಆಗಿ ಡಿಟೆಕ್ಟ್ ಆಗಲ್ಲ. ಸೊ ದಿಸ್ ಇಸ್ ದ ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್. If you like this video, please like, share and subscribe to my channel, and thanks for watching.